ಹಾಯ್ ಬ್ಯೂಟಿಫುಲ್ ಸೋಲ್ಸ್, ಹೇಗಿದ್ದೀರಾ ಎಲ್ಲ? ಸೊ ಇವತ್ತು ನಾವು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಮಾಡೋಣ. ಸೊ ದಿಸ್ ಇಸ್ ದ ಪೈಲ್ ನಂಬರ್ 1, ದಿಸ್ ಇಸ್ ದ ಪೈಲ್ ನಂಬರ್ 2. ಸೊ ನೀವು ಥಿಂಕ್ ಮಾಡ್ತಿರುವಂತಹ ವ್ಯಕ್ತಿ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿಯಾದ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ, ಅದು ಫ್ರೆಂಡ್ಶಿಪ್ ಅಥವಾ ಮೋರ್ ದನ್ ದ್ಯಾಟ್ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಪಿಕ್ ಕಾರ್ಡ್ ರೀಡಿಂಗ್ ಮಾಡೋಣ. ಓಕೆ, ದಿಸ್ ಇಸ್ ದ ಪೈಲ್ ನಂಬರ್ 1 ಅಂಡ್ ದಿಸ್ ಇಸ್ ಪೈಲ್ ನಂಬರ್ 2. ಸೊ ಯಾರು ಪೈಲ್ ನಂಬರ್ 1 ಅನ್ನ ಚೂಸ್ ಮಾಡಿದೀರಾ, ಸೊ ಅವರಿಗೆ ನೀವು ಥಿಂಕ್ ಮಾಡ್ತಿರುವಂತಹ ವ್ಯಕ್ತಿ, ನೀವು ಕಾನ್ಸ್ಟೆಂಟ್ ಆಗಿ ಯಾರ ಬಗ್ಗೆ ಮೈಂಡಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ಯಾವ ರೀತಿಯಾದ ಫೀಲ್ ಅವ್ರಿಗೆ ನಿಮ್ಮ ಬಗ್ಗೆ ಇದೆ, ಸೊ ಅನ್ನೋದ್ರ ಬಗ್ಗೆ ಒಂದು ಜಸ್ಟ್ ಕಾರ್ಡ್ಸ್ ಅನ್ನ ತೆಗೆಯೋಣ. ಸೊ ಓಕೆ, ಹೌದು, ನಿಮ್ಮ ಬಗ್ಗೆ ಕೂಡ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಥಿಂಕ್ ಯಾವ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯಾವಾಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ದೇರ್ ಈಸ್ ಅ ಕನ್ಫ್ಲಿಕ್ಟ್ ಇನ್ ದೇರ್ ಮೈಂಡ್. ಅಂದ್ರೆ ಈ ವ್ಯಕ್ತಿನ ನಾನು ಪ್ರೀತಿಸಬಹುದಾ, ಈ ವ್ಯಕ್ತಿಯನ್ನ ನಾನು ಪ್ರೀತಿಸಿದ್ರೆ ಇವರು ಲೈಫ್ ಟೈಮ್ ನನ್ನ ಜೊತೆ ಇರ್ತಾರಾ, ಸೊ ನಾನು ಇವ್ರಿಗೆ ನನ್ನ ಪ್ರೀತಿಯನ್ನ ಕನ್ಫೆಸ್ ಮಾಡಬಹುದಾ. ಸೊ ಈ ರೀತಿಯಾದಂತಹ ಸೆಲ್ಫ್ ಡೌಟ್ ಜೊತೆಗೆ ಈ ಒಂದು ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಗೆ ಅವರ ಫೀಲಿಂಗ್ಸ್ ನ ಕನ್ಫೆಸ್ ಮಾಡಬೇಕು ಕೂಡ ಅನ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ನೀವು ಅವರನ್ನ ಫ್ರೆಂಡ್ ಝೋನ್ ಮಾಡ್ತೀರಾ ಅಥವಾ ನೀವು ಅವ್ರ ಜೊತೆ ಮಾತಾಡಲ್ಲ ಅನ್ನೋ ಭಯಕ್ಕೆ ದೇ ಆರ್ ನಾಟ್ ಶೇರಿಂಗ್ ದೇರ್ ಟ್ರೂ ಫೀಲಿಂಗ್ಸ್ ಟು ಯು. ಓಕೆನಾ? ಸೊ ದಿಸ್ ಇಸ್ ದ ಪೈಲ್ ನಂಬರ್ 1. ಈಗ ಪೈಲ್ ನಂಬರ್ 2 ನ ಚೂಸ್ ಮಾಡೋಣ. ಯಾರೆಲ್ಲ ಪೈಲ್ ನಂಬರ್ 2 ನ ಚೂಸ್ ಮಾಡಿದ್ರಾ, ಸೊ ಅವರಿಗಾಗಿ ಈ ರೀಡಿಂಗ್. ಸೊ ನೀವು ಯಾರ ಬಗ್ಗೆ ಕಾನ್ಸ್ಟೆಂಟ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಭಾವನೆಗಳನ್ನ ಇಟ್ಕೊಂಡಿದ್ದಾರೆ, ಸೊ ಅವರಿಂದ ನಿಮ್ಗೆ ಏನ್ ಮೆಸೇಜ್ ಇದೆ ಅಥವಾ ಅವರ ಏನು ನೆಕ್ಸ್ಟ್ ಆಕ್ಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಕಾರ್ಡ್ಸ್ ನ ತೆಗೆಯೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಸೊ ಇವು ಜನರಲ್ ರೀಡಿಂಗ್ ಮಾತ್ರ. ಸೊ ಕೊನೆಯದಾಗಿ ಡಿಸಿಷನ್ ನಿಮ್ಮ ಹತ್ರನೇ ಇರುತ್ತೆ. ಸೊ ಯು ಕ್ಯಾನ್ ಚೇಂಜ್ ಎನಿಥಿಂಗ್ ವಿತ್ ಯುವರ್ ಎಫರ್ಟ್ಸ್. ದಿಸ್ ಇಸ್ ಜಸ್ಟ್ ಅ ಗೈಡೆನ್ಸ್ ಫಾರ್ ಯು. ಓಕೆನಾ? ನೋಡೋಣ. ಓಕೆ, ಎಲ್ಲೋ ಒಂದ್ ಕಡೆ ದ ಪರ್ಸನ್ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಕಾನ್ಸ್ಟೆಂಟ್ ಆಗಿ, ಅವರು ಸದ್ಯಕ್ಕೆ ದೇ ಆರ್ ನಾಟ್ ಇನ್ ದೇಯರ್ ಕಂಟ್ರೋಲ್. ಅವರು ಯಾವುದೋ ಒಂದು ವಿಚಾರಕ್ಕೆ ಅಥವಾ ಯಾವುದೋ ಒಂದು ವಿಷಯಕ್ಕೆ ತಮ್ಮನ್ನ ತಾವು ಸಂಪೂರ್ಣವಾಗಿ ಸರೆಂಡರ್ ಮಾಡ್ಕೊಂಡಿದ್ದಾರೆ. ಅವರ ಪರಿಸ್ಥಿತಿ ಸದ್ಯಕ್ಕೆ ಯಾವುದರ ಮೇಲೂ ಕಾನ್ಸಂಟ್ರೇಟ್ ಮಾಡಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಯಾವುದೋ ಒಂದು ವಿಚಾರಕ್ಕೆ ತಮ್ಮನ್ನ ತಾವು ಸಂಪೂರ್ಣವಾಗಿ ಅಡಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ರೀಸನ್ಗೆ ಅವ್ರಿಗೆ ಈಗ ಸದ್ಯ ಅದನ್ನ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ಕಾನ್ಸಂಟ್ರೇಷನ್ ಇಲ್ಲ, ಇನ್ಕ್ಲೂಡಿಂಗ್ ಯು ಆಲ್ಸೋ. ಸೊ ಇದು ಜಸ್ಟ್ ಸದ್ಯದ ಒಂದು ಸಿಚುವೇಶನ್ ಅಥವಾ ಸದ್ಯದ ಒಂದು ಎನರ್ಜಿ. ಸೊ ಎನರ್ಜಿ ಯಾವಾಗಲೂ ಫ್ಲಕ್ಚುಯೇಟ್ ಇರುತ್ತೆ, ಚೇಂಜ್ ಆಗ್ತಾನೆ ಇರುತ್ತೆ. ಸೊ ದ್ಯಾಟ್ಸ್ ವೈ ಪ್ರೆಸೆಂಟ್ ಮಾತ್ರ ಅವರಿಗೆ ನಿಮ್ಮ ಬಗ್ಗೆ ಆಗಿರ್ಲಿ ಅಥವಾ ಇನ್ಯಾವುದೋ ವಿಷಯದ ಬಗ್ಗೆ ಥಾಟ್ಸ್ ಇಲ್ಲ. ಮೇ ಬಿ ಅವರ ಫೈನಾನ್ಷಿಯಲ್ ಸಿಚುವೇಶನ್ ಅಥವಾ ಕರಿಯರ್ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೆಚ್ಚಿನ ರೀಡಿಂಗ್ಸಿಗಾಗಿ ನನ್ನ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.